ಒಂದು ಮಾಹಿತಿ ಬರುತ್ತೆ. ಮಾಹಿತಿ ಬಂದಾಗ ಒಂದು ಏಜ್ಡ್ ಮ್ಯಾನ್ ಅವರಿಗೆ ಕತ್ತಲ್ಲಿ ಸ್ಟಾಬಿಂಗ್ ಆಗಿದೆ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಬರುತ್ತೆ. ಈ ವಿಷಯನ ನಾವು ಅತಿ ಇಂಪಾರ್ಟೆಂಟ್ ಆಗಿ ಪರಿಗಣಿಸಿ ನಮ್ಮ ಇನ್ಸ್ಪೆಕ್ಟರ್ ಸೇರಿದಂತೆ ACP ಮತ್ತೆ ನಾನು ಮತ್ತೆ ನೈಟ್ ರೌಂಡ್ ಆಫೀಸರ್ಸ್ ಎಲ್ಲಾನು ಕೂಡಲೇ ಸ್ಪಾಟಿಗೆ ಹೋಗ್ತೀವಿ. ಸ್ಪಾಟಿಗೆ ಹೋಗಿ ನಮ್ಮ ಮೊದಲೇ ಪ್ರಯಾರಿಟಿ ಏನಿತ್ತು ಅಂತ ಹೇಳಿದ್ರೆ ವಿ ಶುಡ್ ಎನ್ಶೋರ್ ದಟ್ ಈ ಈ ಈ ಒಂದು ವ್ಯಕ್ತಿಯ ಜೀವನಕ್ಕೆ ಯಾವುದೇ ರೀತಿ ಅಪಾಯ ಆಗಬಾರ್ದು ಅಂತ ಹೇಳಿ ಸೊ ಅವನಿಗೆ ಒಳ್ಳೆ ಚಿಕಿತ್ಸೆ ಎಲ್ಲ ನೀಡಲಾಗುತ್ತೆ. ನೀಡ್ದಾಗಿದ ನಂತರ ನಮ್ದು ಮೊದಲನೇ ಪ್ರಯಾರಿಟಿ ಏನಿರುತ್ತೆ ಅಂತ ಹೇಳಿದ್ರೆ ಯಾಕೆ ಆಯ್ತು, ಏನಾಯ್ತು, ಯಾರು ಮಾಡಿದ್ರು ಅಂತ ಹೇಳಿ ನಾವು ಈ ಒಂದು ವಿಷಯನ ಹುಡುಕ್ಬೇಕಾಗುತ್ತೆ. ಆ ಸಮಯದಲ್ಲಿ ನಾವು ಎಲ್ಲಿದೆ ಇನ್ಸಿಡೆಂಟ್ ಅಂತ ಹೇಳಿ ಫಸ್ಟ್ ಅಸರ್ಟನ್ ಮಾಡ್ಬೇಕಾಗುತ್ತೆ. ಸೊ ಅಸರ್ಟನ್ ಮಾಡೋ ಸಮಯದಲ್ಲಿ ನಮಗೆ ಸಾಕಷ್ಟು CCTV ಕ್ಯಾಮ್ರಾಸ್ ನ ನೈಟ್ ಪೂರ್ತಿ ಪರಿಶೀಲನೆ ಮಾಡ್ತೀವಿ. ಪರಿಶೀಲನೆ ಮಾಡಿ ನಮ್ಗೆ ಟೆಕ್ನಿಕಲ್ ಆಗಿ ಕೂಡ ನಾವು ಅನಲೈಸ್ ಮಾಡ್ತೀವಿ. ಆ ನಿಟ್ಟಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಇನ್ಸ್ಪೆಕ್ಟರ್ ಮತ್ತೆ PSIs ಮತ್ತೆ ನಮ್ಮ ACP ಅವರು ಅತ್ಯುತ್ತಮವಾದ ಒಂದು ಕೆಲಸ ಮಾಡಿ ಆರೋಪಿನ ಇವಾಗ ದಸ್ತಗಿರಿ ಕೂಡ ಮಾಡಿರ್ತಾರೆ. ಅವನಿಂದ ಚಾಕುನು ಕೂಡ ನಾವು ವಶಕ್ಕೆ ಪಡ್ಕೊಂಡಿರ್ತೀವಿ. ಪ್ರಕರಣ ಕೂಡ ಮಾಲ್ಮರ್ತಿ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುತ್ತೆ. ಅವನ್ನ ನಾವು ಜುಡಿಷಿಯಲ್ ಕಸ್ಟಡಿಗೆ ಇವಾಗ ಸಬ್ಮಿಟ್ ಮಾಡಿ ಮುಂದಿನ ತನಿಖೆಯಲ್ಲಿ ಎಲ್ಲ ಸೈಂಟಿಫಿಕ್ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಮಾಡ್ತೀವಿ. ಇದರಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ವ್ಯಕ್ತಿನ ನಾವು ಇವಾಗ ತಾನೇ ಮಾತಾಡಿದ್ವಿ. ಅವನು ಸ್ವಲ್ಪ ಮೆಂಟಲ್ ಸ್ಟೆಬಿಲಿಟಿ ವೈಸ್ ಸ್ವಲ್ಪ ಕ್ವೆಶ್ಚನಬಲ್ ಇದ್ದಾನೆ. ಸೊ ಅದನ್ನ ನಾವು ಡಾಕ್ಟರ್ಸ್ ರೆಕಾರ್ಡ್ಸ್ ನ ಕಲೆಕ್ಟ್ ಮಾಡ್ತಿದೀವಿ. ಸೊ ನಾ ಹೇಳಿದೀವಿ ಇನ್ಸ್ಪೆಕ್ಟರ್ಸ್ಗೆ ಅವನದೇನ ಮೆಡಿಕಲ್ ರೆಕಾರ್ಡ್ ಇದೆ ಚೆಕ್ ಮಾಡಿ ಅಂತ ಹೇಳಿ. ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ ಅವನಿಗೂ ಮತ್ತೆ ಡ್ರೈವರಿಗೆ ಆ ಸಮಯದಲ್ಲಿ ಯಾವುದೋ ಒಂದು ರೀತಿಯಾಗಿ ಆಟೋಲಿ ಆಲ್ಟರ್ಕೇಶನ್ ಆಗಿದೆ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಅವ್ನು ಹೇಳೋದು, ಆರೋಪಿ ಹೇಳೋ ಪ್ರಕಾರ ಅವನು ಅವ್ನ ತಾಯಿಗೆ ಬೈದಿದ್ದಾನೆ ಅಂತ ಹೇಳ್ತಾನೆ. ಬಟ್ ಈ ಬಗ್ಗೆ ನಮ್ಗೆ ಏನು ಸ್ಪಷ್ಟನೆ ಇಲ್ಲ. ಈ ಸ್ಪಷ್ಟನೆ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಖುದ್ದು ವಿಕ್ಟಿಮ್ನೇ ಕೇಳ್ಬೇಕಾಗುತ್ತೆ. ಬಟ್ ಇವನಿಂದ ನಮ್ಗೆ ಈ ವಿಕ್ಟಿಮ್ ಮೊಬೈಲ್ ಫೋನ್ ಸಿಕ್ಕಿದೆ. ಮತ್ತೆ ಮೊಬೈಲ್ ಫೋನ್ ಸಿಕ್ಕಿ ಮತ್ತೆ ಹತ್ತಿರದಲ್ಲಿರೋ CCTV ಕ್ಯಾಮ್ರಾಸ್ ಅಲ್ಲಿ ಒಂದು ಮೂವ್ಮೆಂಟ್ ಕಂಡು ಬಂದಿದೆ. ಮತ್ತೆ ಈಗ ನಾವು ನೆಕ್ಸ್ಟ್ ಸೋಕೋ ಆಫೀಸರ್ ನ ಕೂಡ ಕರೆದಿದೀವಿ. ಮತ್ತೆ ಈ ಚಾಕು ಮೇಲೆ ಏನ್ ಫಿಂಗರ್ ಪ್ರಿಂಟ್ಸ್ ಇದೆ ಅದನ್ನೆಲ್ಲ ನಾವು ಚೆಕ್ ಮಾಡಿ ಈತ ಕೂಡ ಆ ಚಾಕು ಎಲ್ಲಿಂದ ತಗೊಂಡ್ಬಂದಿದ್ದ ಅಂತ ಹೇಳಿ ನಮ್ಗೆ ಮಾಹಿತಿ ಕೊಟ್ಟಿದ್ದಾನೆ. ಆ ನಿಟ್ಟಲ್ಲಿ ನಾವು ಅಕ್ಯೂಸ್ಗೆ ಸೆಕ್ಯೂರ್ ಮಾಡಿ. ಗಾಂಜಾ ಮತ್ತಿನಲ್ಲಿ ಈ ರೀತಿ ದಾಳಿ ಆಗಿದೆ ಅನ್ನೋ ಆರೋಪ ಇಲ್ಲ, ಈಗ ನೋಡಿ ನಾವು ಹೌದು ಮತ್ತೆ ಇಲ್ಲ ಅಂತ ಎರಡು ನಾನು ಹೇಳಲಿಕ್ಕೆ ಬರಂಗಿಲ್ಲ. ಈ ಸಮಯದಲ್ಲಿ ಅವನ್ಗೆ ನಾವು ಮೆಡಿಕಲ್ ಪರೀಕ್ಷೆ ಅಂತೂ ಮಾಡಿಸ್ತೀವಿ. ಅಂತದೇನ ಕಂಡು ಬಂದ್ರೆ ಅದ್ರ ಪ್ರಕಾರ ನಾವು ಆಕ್ಷನ್ ನ ತಗೊಂತೀವಿ. ಬಟ್ ಇಲ್ಲಿ ಮೇಲ್ನೋಟಕ್ಕೆ ನಾವು ನೋಡಿದಾಗ ನಾವು ಇದರಲ್ಲಿ ಎಷ್ಟಿದೆ ಅದ್ರ ಬಗ್ಗೆ ನಂಗೆ ಈಗ ಸ್ಪಷ್ಟನೆ ಕೊಡ್ಲಿಕ್ಕೆ ಕಷ್ಟ. ಮೊಬೈಲು ಮತ್ತೆ ಹಣ ಕೂಡ ಕಿತ್ತು ಬಂದಿದ್ದಾರೆ. ಹಣದ ಬಗ್ಗೆ ನಮ್ಗೆ ಸ್ಪಷ್ಟನೆ ಇಲ್ಲ. ಮೊಬೈಲ್ ಕೋರ್ಸ್ ಮೊಬೈಲ್ ತಗೊಂಡಿದ್ದ, ಮೊಬೈಲ್ ಈಗ ರಿಕವರಿ ಕೂಡ ಆಗಿದೆ. ಅವನ ಹತ್ರ ಒಂದು ವಿವೋ ಮೊಬೈಲ್ ಇತ್ತು. ಆ ವಿವೋ ಮೊಬೈಲ್ ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದೆ. ಸರಿ, ಘಟನಾ ಸ್ಥಳ ಏನ್ ನಡೆದಿದೆ ಅಲ್ಲಿ ಗಾಂಧಿನಗರ ಹತ್ರ ಆಗಿರ್ಬೋದು, ಈ ಕೆಲವೊಂದಿಷ್ಟು ಸೆನ್ಸಿಟಿವ್ ಏರಿಯಾಗಳಲ್ಲಿ ಗಾಂಜಾ ಘಾಟು ಜಾಸ್ತಿ ಆಗ್ತಾ ಇದೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಗಾಂಜಾ ಸಾಕಷ್ಟು ಜನ ಯುವಕರು ಗಾಂಜಾ ಮತ್ತಿನಲ್ಲಿ ಈ ರೀತಿ ಕ್ಷುಲ್ಲಕ. ನಾವು ಬೆಳಗಾವಿ ನಗರದಲ್ಲಿ ಈ NDPS ಕೇಸಸ್ ನ ತಮ್ಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷ ಬಹಳಷ್ಟು ಹೆಚ್ಚಾಗಿ ಕೇಸಸ್ ಮಾಡಿದೀವಿ. ಇನ್ನೂ ಅಷ್ಟು ಕೇಸಸ್ ಅಂತೂ ನಾವು ಮಾಡ್ತಾನೆ ಇರ್ತೀವಿ. ಪೊಲೀಸ್ ಇಲಾಖೆ ಸತತ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಸ್ಟೇಟ್ ಪೂರ್ತಿ. ಮತ್ತೆ ನಮ್ಮಲ್ಲೂ ಕೂಡ ಈ ರೀತಿ ಮಾದಕ ವಸ್ತುಗಳ ಮೇಲೆ ಇದ್ ಮಾಡೋದು. ಸೊ ನಾವು ನೈಟ್ KP ಆಕ್ಟ್ ಇರ್ಬೋದು, ನಾವು ರೆಕಾರ್ಡ್ಸ್ ಅಲ್ಲಿ ಚೆಕ್ ಮಾಡಿದ್ರೆ ಈ ವರ್ಷ ನಮ್ದು ಹೈಯೆಸ್ಟ್ KP ಆಕ್ಟ್ ಕೇಸಸ್ ಕೂಡ ಆಗಿದೆ. NDPS ಕೇಸಸ್ ಕೂಡ ಹೈ ಆಗಿದೆ. ಮತ್ತೆ ನಾವು 27A ಕನ್ಸಂಪ್ಷನ್ ಕೇಸಸ್ ಅಂತ ಏನ್ ಹೇಳಿದೀವಿ, ಕಿಟ್ಸ್ ತರಿಸಿದೀವಿ ಮತ್ತೆ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಇಟ್ಟಿದೀವಿ. ಸೊ ಯಾರು ಗಾಂಜಾ ಸೇವನೆ ಮಾಡ್ತಾರೆ ಅಂತ ಹುಡುಗರನ್ನ ಕರ್ಕೊಂಡೋಗಿ ಅವ್ರದ್ದು ಯೂರಿನ್ ಟೆಸ್ಟ್ ಮಾಡಿದ್ರೆ ಕೂಡ ನಮ್ಗೆ ಸಿಗುತ್ತೆ. ಅದ್ರ ಬಗ್ಗೆನೂ ನಾವು ಪ್ರಕರಣ ದಾಖಲೆ ಮಾಡ್ಕೊಂಡಿದೀವಿ. ಅದರಲ್ಲಿ ಫಸ್ಟ್ ಅಫೆನ್ಸ್ ಗೆ ಬಹಳಷ್ಟು ಜನಕ್ಕೆ ಒಂದು 5,000 rupees ಅಥವಾ ಫೈನ್ ಕೂಡ ಆಗಿದೆ. ಮತ್ತೆ ಸೆಕೆಂಡ್ ಅಫೆಂಡರ್ಸ್ ಗೆ ಜೈಲ್ ಕೂಡ ಕಳಿಸಿದೀವಿ. ಸೊ ಈ ನಿಟ್ಟಲ್ಲಿ ನಾವು ಬಹಳಷ್ಟು ಕೇಸಸ್ ಕಂಟಿನ್ಯೂಸ್ ಆಗಿ ಮಾಡ್ತೀವಿ.